कर्माण्यनीहस्य भवो भवस्यते दुर्गाश्रयोत्थार्य भयात् पलायनं कालात्मनो यत् प्रमदायुताश्रयः स्वात्मन् रतेः ಖಿದ್ಯತಿ ಧೀರ್ ವಿದಾಮಪಿ. ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ 16ನೇ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. ಉದ್ಧವ ತಾನು ಕೃಷ್ಣನ ಜೊತೆಗೆ ಮಾತನಾಡಿದ್ದನ್ನು ವಿದುರನಿಗೆ ಹೇಳ್ತಿದ್ದಾನೆ. ನನಗೆ ಭಗವಂತನೇ ನಿನ್ನ ಬಗ್ಗೆನೇ ಹೆಚ್ಚು ತಿಳಿಯುವ ಅಪೇಕ್ಷೆ. ಯಾಕೆಂದರೆ ನಿನಗೆ ಕರ್ಮ ಬಂಧನ ಇಲ್ಲ, ಆದರೂ ಕರ್ಮ ಮಾಡ್ತಿ. ನಿನಗೆ ಹುಟ್ಟಿಲ್ಲ, ಆದರೂ ಹುಟ್ಟುತ್ತಿ. ನೀನು ಕಾಲರೂಪದಿಂದ ಸರ್ವಸಂಹಾರಕ. ಆದರೆ ರಕ್ಷಣೆಗಾಗಿ ದ್ವಾರಕೆಯಂಥ ಸುರಕ್ಷಿತ ಪ್ರದೇಶಕ್ಕೆ ಹೋಗಿ ಇರಬೇಕು ಅಂತ ವಿಚಾರ ಮಾಡ್ತಿ. ಮತ್ತು ಜರಾಸಂಧನಂಥ ಶತ್ರುಗಳಿಗೆ ಹೆದರಿ ಓಡಿ ಹೋಗ್ತಿ ಕೆಲವೊಮ್ಮೆ. ಸ್ವರಮಣ, ನಿನಗೆ ಇನ್ನೊಬ್ಬರಿಂದ ಸುಖ ಆಗಬೇಕಾದ್ದಿಲ್ಲ, ಆದರೂ 10 ಸಾವಿರಾರು ಮಹಿಳೆಯರನ್ನು, ಸಾವಿರಾರು ರಮಣೀಯರನ್ನು ಕಟ್ಟಿಕೊಂಡು ನೀನು ಸಂಸಾರ ನಡೆಸ್ತಾ ಇದ್ದಿ. ಇದನ್ನೆಲ್ಲ ನೋಡಿದರೆ ನಿನ್ನ ಬಗ್ಗೆ ಸಾಕಷ್ಟು ತಿಳ್ಕೊಂಡವರು ಕೂಡ ಈ ಲೀಲೆಗಳನ್ನು ಕೊಂಡು ವಿಚಲಿತರಾಗ್ತಾರೆ. ಇದೇನು ಅಂತ ಗೊತ್ತಾಗೋದಿಲ್ಲ. ಈ ಶ್ಲೋಕದ ಬಗ್ಗೆ ವಿಜಯಧ್ವಜರು, ಯಾದವಾರ್ಯರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಹಾಗೆ ಉಳಿದ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ನೀನು ಅನೀಹ ಅಂದರೆ ಕರ್ಮದ ಬಂಧನ ಇಲ್ಲದವರು ಅಂತ ಯಾದವಾರ್ಯರು ಅರ್ಥ ಮಾಡಿದ್ದಾರೆ. ವಿಹಿತ ನಿಷಿದ್ಧ ಕ್ರಿಯಾರಹಿತಸ್ಯ, ವಿಹಿತ ಕರ್ಮವೂ ಇಲ್ಲ, ಹಾಗೆ ನಿಷಿದ್ಧ ಕರ್ಮವೂ ಇಲ್ಲ. ನೀನು ಮಾಡಬೇಕಾದ ಕರ್ಮವೂ ಇಲ್ಲ, ಮಾಡಬಾರ್ದಾದ ಕರ್ಮವೂ ನಿನ್ನ ಪಾಲಿಗೆ ಯಾವುದೂ ಇಲ್ಲ. ಆದರೂ ಕರ್ಮಾಣಿ, ನೀನು ಅನೇಕ ಥರದ ಕರ್ಮಗಳನ್ನು ಮಾಡ್ತಿರೋದು ಕಾಣಿಸ್ತದೆ. ಇದು ಲೋಕ ವಿರುದ್ಧ, ಆದರೆ ನಿನ್ನಲ್ಲಿ ಕಾಣಿಸ್ತದೆ. ಆದ್ದರಿಂದ ನೀನು ಎಲ್ಲ ಲೀಲೆಗಳನ್ನು ತಿಳಿದವರು, ಉತ್ಪತ್ತಿ ಸ್ಥಿತಿ ಸಂಹಾರ ಮೊದಲಾದ ನಿನ್ನ ಎಲ್ಲ ಲೀಲೆಗಳನ್ನು ತಿಳಿದಂಥ ನಮಗೂ ಕೂಡ, ನಮ್ಮ ಬುದ್ಧಿಯೂ ಕೂಡ ಮೋಹಕ್ಕೊಳಗಾಗ್ತದೆ. ನೀನು ಅಭವ, ಜನ್ಮರಹಿತ, ಆದರೂ ಜನ್ಮವನ್ನು ತಾಳ್ತಿ. ಅವತಾರಗಳನ್ನು ತಾಳ್ತಿ. ನಿತ್ಯ ಮುಕ್ತ ನೀನು, ಆದರೂ ಸಂಸಾರದಲ್ಲಿ ಬದ್ಧನಂತೆ ತೋರಿಸ್ಕೋತಿ. ತೇ ದುರ್ಗಾಶ್ರಯ ಅಂತಿದೆ. ನೀನು ದ್ವಾರಕೆಯಂಥ ಸುರಕ್ಷಿತ ಪ್ರದೇಶವನ್ನು ಹೋಗಿ ಸೇರಿಕೊಂಡು ಶತ್ರುಗಳ ಭಯದಿಂದ ಅನ್ನುವಂತೆ. ಅಲ್ಲಿ ಇರುವ ಅರ್ಥ ಹೀಗೆ: ನೀನು ಕಾಲಾತ್ಮ, ಸರ್ವಸಂಹಾರಕ. ಸರ್ವಸಂಹಾರಕನಾದ ನೀನು ದ್ವಾರಕೆ ಮೊದಲಾದ ಸುರಕ್ಷಿತ ಪಟ್ಟಣಗಳನ್ನು ಕಟ್ಟಿಕೊಂಡು ಅಲ್ಲಿ ಕೋಟೆಯ ನಡುವೆ ಸುರಕ್ಷಿತವಾಗಿ ಇದ್ದಿ. ಹಾಗೆ ಅರಿಗಳ, ಶತ್ರುಗಳ ಭಯದಿಂದ ಪಲಾಯನ ಮಾಡಿ ತೋರಿಸಿದ್ದಿ. ಈಗ ದುರ್ಗ ಅಂದರೆ ದ್ವಾರಕೆ ಮೊದಲಾದ ಸುರಕ್ಷಿತ ಕೋಟೆ ಕೊತ್ತಲಗಳು. ಅದನ್ನು ವಿಜಯಧ್ವಜರು ಒಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಒಂದು ರೀತಿ ವಿಶಿಷ್ಟವಾಗಿ ಕಾಣಿಸ್ತದೆ. ನೋಡೋಣ ಅದನ್ನು. ಕರ್ಮಾಣಿ ಅನೀಹಸ್ಯ ಅಂತಿದೆಯಲ್ಲ, ನಿನಗೆ ಮೂಲತಃ ಯಾವುದೇ ಕರ್ಮ ಇಲ್ಲ, ಪ್ರಾಕೃತ ಕರ್ಮ ಇಲ್ಲ. ನಿನಗೆ ಕರ್ಮರಹಿತನಾದರೂ ಕರ್ಮ ಮಾಡ್ತಿ. ನಿಷಿದ್ಧ ಕರ್ಮ ಇಲ್ಲ, ವಿಹಿತ ಕರ್ಮ ಇಲ್ಲ ಅಂತ ಯಾದವಾರ್ಯರು ಮಾಡಿದ ಅರ್ಥ ಅದಿರಲಿ. ಹುಟ್ಟಿಲ್ಲದವನು ಆದರೂ ಅವತಾರ ಮಾಡ್ತಿ ಅಂತನ್ನೋ ರೀತಿಯಲ್ಲಿ ಅನೀಹಸ್ಯ ಕರ್ಮಾಣಿ ಅಂತನ್ನೋದನ್ನು ನಾವು ತಿಳಿದು ನೋಡಿದರೆ, ನಿನಗೆ ಮೂಲತಃ ಯಾವುದೇ ಕರ್ಮ ಇಲ್ಲ, ಪ್ರಾಕೃತ ಕರ್ಮ ನಿನ್ನಲ್ಲಿಲ್ಲ, ಆದರೂ ಕರ್ಮಗಳನ್ನು ಮಾಡ್ತಿ. ಕರ್ಮರಹಿತನಾದರೂ ಕರ್ಮ ಮಾಡ್ತಿ ಅಂತ. ಅಕರ್ತ ಆದರೂ ಕೂಡ ಕರ್ತನಾಗಿದ್ದಾನೆ ಭಗವಂತ ಅಂತ ಹೇಳ್ತಾರಲ್ಲ, ಅದು ಇದು ಎಲ್ಲವೂ ಒಂದೇ.
ಪ್ರಾಕೃತ ಕ್ರಿಯೆ ಇಲ್ಲ, ಆದರೆ ಅಪ್ರಾಕೃತವಾದ ಕ್ರಿಯೆ ಇರುವುದರಿಂದ ಕರ್ತಾನೂ ಅನಿಸ್ಕೊಂಡಿದ್ದಾನೆ. ಅದರಂತೆ ದುರ್ಗಾಶ್ರಯ ಅಂದರೆ ನೀನು ದ್ವಾರಕೆ ಮೊದಲಾದ ದುರ್ಗಗಳನ್ನು ಆಶ್ರಯಿಸಿದ್ದಿ, ಅದಕ್ಕೆ ಅದುರ್ಗಸ್ಯತೆ ಅಂತ ಒಂದು ಅಲ್ಲಿ ಅಧ್ಯಾಹಾರ ಮಾಡಿಕೊಂಡಂತೆ ಕಾಣಿಸ್ತದೆ ವಿಜಯಧ್ವಜರು. ಅದುರ್ಗ ನೀನು, ದುರ್ಗ ಅಂದರೆ ದೂರದಲ್ಲಿರುವಂಥದ್ದು, ನಮಗೆ ಸಮೀಪದಲ್ಲಿ ಇಲ್ಲದೆ ಇರುವಂಥದ್ದು, ನಮಗೆ ಸುಲಭವಾಗಿ ಗಮ್ಯ ಅಲ್ಲದೆ ಇರುವಂಥದ್ದು. ಅದುರ್ಗ ಅಂದರೆ ನೀನು ನಿತ್ಯ ನಿಕಟವರ್ತಿ, ನಮ್ಮೆಲ್ಲರ ಹೃದಯ ಗುಹೆಯಲ್ಲೇ ನೀನಿದ್ದಿ. ಅಂಥವನು ಕೂಡ ನೀನು ದ್ವಾರಕೆ ಮೊದಲಾದ ತೀರ ದೂರದ ದುರ್ಗಗಳನ್ನು ರಕ್ಷಣೆಗಾಗಿ ಅವಲಂಬಿಸಿದೆ. ಈ ಶ್ಲೋಕದಲ್ಲೆಲ್ಲವೂ ಕೂಡ ಪರಸ್ಪರ ವಿರುದ್ಧವಾದ ಸಂಗತಿಗಳು ಅಂತ ಪರಸ್ಪರ ವಿರುದ್ಧವಾಗಿ ಏನು ಕಾಣಿಸ್ತವೆ ಅದನ್ನು ವರ್ಣನೆ ಮಾಡಿದಂತೆ ಕಾಣಿಸ್ತದೆ. ಎಲ್ಲರ ಜರಾಸಂಧನ, ಸಾತ್ವಿಕರಾದ ದೇವತೆಗಳ, ರಾಜಸರಾದವರ, ಹಾಗೆ ಜರಾಸಂಧ ಮೊದಲಾದ ನೀಚರ ಎಲ್ಲರ ಹೃದಯ ಗುಹಾದಲ್ಲಿಯೂ ನೀನಿದ್ದೆ. ಆದರೂ ಜರಾಸಂಧನಿಗೆ ಸಿಗಬಾರದೆಂಬುವಂತೆ ದ್ವಾರಕೆ ಮೊದಲಾದ ದೂರ ಪ್ರದೇಶದ ಕೋಟೆ ಕೊತ್ತಲಗಳಲ್ಲಿ ನೆಲೆ ಮಾಡಿಕೊಂಡಿದ್ದೆ. ಶತ್ರುಗಳಿಗೆ ಹೆದರಿದಂತೆ ತೋರಿಕೊಂಡು ನೀನು ಗೋಮಂತ ಪರ್ವತಕ್ಕೆ ಓಡಿ ಹೋದಿ. ಕಾಲಾತ್ಮನಃ ಅಂತಿದೆ. ಕಾಲಾತ್ಮನಃ ಅಂದರೆ ಕಲ ಕಾಮಧೇನು ಅಂತ ಧಾತು ಇರೋದ್ರಿಂದ ನೀನು ಸರ್ವ ಸಂಹಾರಕನಾದಂಥ ನೀನು. ಸರ್ವ ಸಂಹಾರಕನಾದ ನೀನು ಅಂತನ್ನೋದನ್ನ ಆ ಹಿಂದಿನ ಅರಿಭಯಾತ್ ಪಲಾಯನಂ ಅಂತಲ್ಲಿ ಹೊಂದಿಸ್ಕೋಬೇಕು. ನೀನೇ ಸರ್ವ ಸಂಹಾರಕ. ಅಂಥವನು ಇವತ್ತು ಜರಾಸಂಧ ಮೊದಲಾದ ಶತ್ರುಗಳಿಗೆ ಹೆದರಿ ಗೋಮಂತ ಪರ್ವತಕ್ಕೆ ಓಡಿ ಹೋದಂತೆ ತೋರಿಸ್ಕೊಂಡಿದ್ದೆ. ಸ್ವಾತ್ಮನ್ರತೆ, ಸ್ವಾತ್ಮನ್ ಅಂತಿದೆ, ಅದನ್ನು ಸಪ್ತಮಿ ವಿಭಕ್ತಿ ಅಂತವಾಗಿ ತಿಳ್ಕೋಬೇಕು. ಆತ್ಮನ್ ಅಂತ ಪ್ರಾತಿಪದಿಕ ಕೊಟ್ಟಿದ್ದಾರೆ. ಸ್ವಾತ್ಮನಿ, ತನ್ನಲ್ಲೇ ತಾನು ಆಸಕ್ತನಾದವನು ನೀನು. ಅಂಥವನು 16,108 ಜನ ಪ್ರಮದೆಯರನ್ನು ಸ್ವೀಕರಿಸಿಕೊಂಡು ಸುಖ ಪಡುವಂತೆ ಕಾಣಿಸ್ಕೋತಾ ಇದ್ದೆ. ಇದು ಖಿದ್ಯತಿ ವಿಧಾಮಪಿ ಧೀಹಿ, ಯಾರು ಜ್ಞಾನಿಗಳಿದ್ದಾರೆ ಅವರ ಬುದ್ಧಿಯೂ ಕೂಡ ಹೀಗೆ ಭ್ರಾಂತಿ ಒಳಗಾಗ್ತದೆ. ಇದಿಷ್ಟು ವಿಜಯಧ್ವಜರು ಬರೆದದ್ದು. ಯಾದವರು ಬರೆದದ್ದು ಆವಾಗಲೇ ಹೇಳಿದೆ. ಇವನು ಅನೀಹ, ವಿಹಿತ ಕರ್ಮವೂ ಇಲ್ಲ, ನಿಷಿದ್ಧ ಕರ್ಮವೂ ಇಲ್ಲ ಇವನಿಗೆ. ಆದರೆ ಇವನು ಕರ್ಮಗಳನ್ನು ವಿಧಿಬದ್ಧನಾಗಿ ಸ್ನಾನ, ಸಂಧ್ಯಾ ಇತ್ಯಾದಿ ಕರ್ಮಗಳನ್ನು ಮಾಡುವಂತೆ ತೋರಿಸ್ಕೋತಾನೆ. ಅಭವಸ್ಯ, ಉತ್ಪತ್ತಿರಹಿತನಾದ ನೀನು ಭವವನ್ನು ತೋರಿಸ್ಕೋತಿ, ಅವತಾರವನ್ನು ತೋರಿಸ್ಕೋತಿ. ಕಾಲಾತ್ಮ, ಸರ್ವಸಂಹಾರಕನಾದ ನೀನು ದ್ವಾರಕೆ ಮೊದಲಾದ ದುರ್ಗಗಳನ್ನು ಅವಲಂಬಿಸ್ತಿ. ಇಲ್ಲಿ ಆ ಕಾಲಾತ್ಮನಃ ಅಂತ ಅನ್ನೋದೊಂದು ಎಲ್ಲಿ ಅನ್ವಯಿಸಬೇಕು ಅಂತ ತೋರಿಸೋದಿಲ್ಲ. ಅನೀಹಸ್ಯ ಕರ್ಮಾಣಿ, ಕರ್ಮರಹಿತನಾದ ನೀನಲ್ಲಿ ಕರ್ಮಗಳು ಕಾಣ್ತಾ ಇವೆ, ಅಲ್ಲಿ ಒಂದು. ಉತ್ಪತ್ತಿರಹಿತನಾದ ನಿನಗೆ ಹುಟ್ಟುಗಳು ಕಾಣಿಸ್ತಾ ಇವೆ, ಅರ್ಥಾತ್ ಅವತಾರಗಳು ಕಾಣಿಸ್ತಾ ಇದ್ದಾವೆ, ಎರಡನೇದ್ದು. ಅರಿಭಯಾತ್ ಪಲಾಯನಂ ಅಂತಿದೆ, ಶತ್ರುಗಳ ಭಯದಿಂದ ಓಡಿ ಹೋದ್ದು, ಅದು ಮೂರನೇದು. ಮುಂದೆ ಸ್ವಾತ್ಮನಲ್ಲೇ ಆಸಕ್ತನಾದವನು, ಸ್ವರಮಣನಾದರೂ ಈ ಸಾವಿರಾರು ಜನ ಸ್ತ್ರೀಯರ ಜೊತೆಗೆ ನೀನು ರಮಿಸುವುದು ಅಂತನ್ನೋದು ನಾಲ್ಕನೇದು. ಇನ್ನು ದುರ್ಗಾಶ್ರಯ ಮತ್ತು ಕಾಲಾತ್ಮನಃ ಅಂತ ಎರಡು ಉಳಿದವು. ಅದಕ್ಕಾಗಿ ಕಾಲಾತ್ಮಕ ಸರ್ವಸಂಹಾರಕನಾದ ನೀನು ದ್ವಾರಕೆ ಮೊದಲಾದ ದುರ್ಗಗಳಲ್ಲಿ ಇದ್ದು ರಕ್ಷಣೆ ಪಡೆದದ್ದು ಇದು ವಿಚಿತ್ರವಾಗಿದೆ. ಸರ್ವಸಂಹಾರಕನಾದ್ರಿಂದ ಜರಾಸಂಧ, ಶಿಶುಪಾಲದಂತ ವಕ್ರ ಮೊದಲಾದವರನ್ನು ಯಾವಾಗಲೂ ಸದೆ ಬಿಡಬಹುದಿತ್ತು. ಆದರೆ ಅದನ್ನು ಮಾಡದೆ ಅವರಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂತೆ ನೀನು ದ್ವಾರಕೆ ಮೊದಲಾದ ದುರ್ಗಗಳಿಗೆ ಹೋಗಿದ್ದಿ. ಅದು ನಮಗೆ ಬಹಳ ವಿಲಕ್ಷಣವಾಗಿ ಕಾಣಿಸ್ತದೆ. ಇದರಿಂದ ನಮ್ಮ ಈ ಬುದ್ಧಿ ಮೋಹಕ್ಕೊಳಗಾಗ್ತದೆ. ಅದು ಅದರ ಅರ್ಥ. ಖಿದ್ಯತಿ ಅಲಂ ಬುದ್ಧಿಂ ನ ಪ್ರಾಪ್ನೋತಿ. ಇದರಿಂದ ಸಮಾಧಾನ ಆಯಿತು. ಭಗವಂತನ ಈ ಲೀಲೆಗಳನ್ನು ಗಮನಿಸಿದಾಗ ಇದರಿಂದ ಸಮಾಧಾನ ಅಂತ ಕಾಣಿಸೋದೇ ಇಲ್ಲ. ಚಂಚಲತೆಯೇ ನಮಗೆ ಕಾಡ್ತಾ ಇದೆ, ನಮ್ಮ ಮನಸ್ಸನ್ನು ಕಾಡ್ತಾ ಇದೆ. ಯಾಕೆ ಹೀಗೆ? ಭಗವಂತ ನಿರಾಕಾರ ಅಂತ ಕೆಲವರು, ನಿರ್ಗುಣ ಅಂತ ಕೆಲವರು, ನಿಷ್ಕ್ರಿಯ ಅಂತ ಕೆಲವರು, ಅಂಥವನ್ನೂ ಎಲ್ಲ ನಾವು ಕೇಳಿಬಿಟ್ಟಿರ್ತೇವೆ. ಭಗವಂತನ ಬಗ್ಗೆ ಗಾಢವಾದ ಭಕ್ತಿಯೂ ಇದೆ.
ಭಗವಂತನನ್ನು ತಲುಪಬೇಕೆಂಬ ಹಂಬಲವೂ ಇದೆ. ಅವನು ಕರ್ಮರಹಿತನಾದವನು ಕರ್ಮ ಹೇಗೆ ಮಾಡ್ತಾನೆ ಅಂತ ಪ್ರಶ್ನೆ ನಮ್ಮನ್ನು ಕಾಡಿಬಿಡ್ತದೆ ಇದ್ದಕ್ಕಿದ್ದಂತೆ. ಅನೇಕ ಜನ ಹಾಗೆ ಹೇಳ್ತಾರೆ, ಭಗವಂತನಿಗೆ ಯಾವ ಕರ್ಮವೂ ಇಲ್ಲ, ಕ್ರಿಯೆಯೂ ಇಲ್ಲ, ಗುಣವೂ ಇಲ್ಲ, ಆಕಾರವೂ ಇಲ್ಲ, ಅವನಿಗೆ ಅವತಾರವೂ ಇಲ್ಲ ಅಂತ ಹೇಳುವವರಿದ್ದಾರೆ. ಅವನು ಓಡಿದ್ದು ಮತ್ತೆ ಅದನ್ನು ತಪ್ಪಿಸ್ಕೊಂಡದ್ದು, ಸಾವಿರಾರು ಜನ ಸ್ತ್ರೀಯರ ಜೊತೆಗೆ ರಮಿಸಿದ್ದು, ಯಾವ ಕಥೆಗಳನ್ನು ಅವ್ರು ಒಪ್ಪೋದಿಲ್ಲ. ಇವೆಲ್ಲ ಕಥೆಗಳನ್ನು ಮಾಯೆ ಅಂತ ಹೇಳಿಬಿಡ್ತಾರೆ. ಇಂಥವೆಲ್ಲ ವಾದಗಳನ್ನು ಕೇಳಿದಾಗ ಮತ್ತಷ್ಟು ಗೊಂದಲ ಆಗ್ತದೆ ನಮಗೆ. ಅದೇ ವಿಧಾಮಪಿ ಧೀಹಿ, ಮತ್ತಷ್ಟು ಭಗವಂತನನ್ನು ಯಾವ ರೀತಿ ನಾವು ಉಪಾಸಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊಂದಲ ಆಗಿಬಿಡ್ತದೆ. ಈ ಎಲ್ಲ ಕಥೆಗಳು ಪ್ರಕ್ಷಿಪ್ತವೋ ಹೇಗೆ ಅಂತ ಅಂದುಕೊಂಡವರಿದ್ದಾರೆ. ಕಥೆಗಳು ಪ್ರಕ್ಷಿಪ್ತ ಅಲ್ಲ, ಆ ಶ್ಲೋಕಗಳೆಲ್ಲ ಸರಿಯಾಗೇ ಇವೆ, ಅದಕ್ಕೆ ನಮ್ಗೆ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಬಂದಿಲ್ಲ. ಅವನೇನು 16,108 ಜನ ಸ್ತ್ರೀಯರ ಜೊತೆಗೆ ವಿಹರಿಸಿಯೂ ಇಲ್ಲ, ಗೋಪ ಸ್ತ್ರೀಯರ ಜೊತೆಗೆ ಆತ ರಾಸ ಮಾಡಿದ್ದೂ ಇಲ್ಲ. ಅದಕ್ಕೆಲ್ಲದಕ್ಕೂ ಬೇರೆಯದೇ ಆದ ಸಂಕೇತ ಇದೆ. ಅದನ್ನು ಈ ಅಕ್ಷರಶಃ ಅರ್ಥದಲ್ಲಿ ತೋಳಬಾರದು ಅಂತ ಹೇಳೋರಿದ್ದಾರೆ. ರಾಸಕ್ರೀಡೆ ಅಂದರೆ ಒಳಗಿರುವ ಭಗವಂತ ಅವನೊಬ್ಬ, ಉಳಿದೆಲ್ಲ ಗೋಪಸ್ತ್ರೀಯರು ಅಂದರೆ ಜೀವರು, ಹೀಗೆ ಅರ್ಥ ಅದಕ್ಕೆ. ವಸ್ತುತಃ ಭಗವಂತ ವ್ಯಭಿಚಾರನೇನೂ ಮಾಡಲಿಲ್ಲ ಅಂತ ಅದನ್ನು ಬೇರೆ ಬೇರೆ ರೀತಿಯಾಗಿ ಹೊಂದಿಸುವವರಿದ್ದಾರೆ. ಇದೇ ಬುದ್ಧಿಯ ಚಾಂಚಲ್ಯ, ಇದೇ ಬುದ್ಧಿಯ ಖೇದ. ಅಂದರೆ ಬುದ್ಧಿಮತಾಮಪಿ, ಜನಸಾಮಾನ್ಯರಿಗೆ ಈ ಥರದ ಸಂಶಯಗಳು ಬರದೇ ಹೋಗ್ಬೋದು. ಆದರೆ ಈ ಎಲ್ಲ ಅನೇಕ ವಾದಗಳನ್ನು ಕೇಳಿದವರಿಗೆ ಈ ಥರದ ಒಂದು ಮೋಹ ಬಂದೇ ಬರ್ತದೆ. ಅದು ಭಾಗವತದಲ್ಲಿ ಇನ್ನೊಂದು ಶ್ಲೋಕ ಇದೆ, ಅದು ನಂಗೆ ನೆನಪಿಗೆ ಬರ್ತದೆ. ಯಚ್ಛಕ್ತಯೋ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವೋ ಭವಂತಿ ಕುರ್ವಂತಿ ತೇಷಾಂ ಪುನರಾತ್ಮಮೋಹಂ ತಸ್ಮೈ ನಮೋ ನಂತ ಗುಣಾಯ ಭೂಮ್ನೆ ಅಂತ. ಈ ಭಗವಂತನ ಶಕ್ತಿಗಳು, ಈ ಶಕ್ತಿಗಳನ್ನು ಗಮನಿಸಿದರೆ ವದತಾಂ ವಾದಿನಾಂ, ಒಳ್ಳೆಯ ವಾಗ್ಮಿಗಳಾದಂಥ ಸಾಧಕರ ನಡುವೆ ಕೂಡ ಇದೊಂದು ದೊಡ್ಡ ಚರ್ಚೆಯನ್ನೇ, ವೈಚಾರಿಕ ಸಂಘರ್ಷವನ್ನೇ ಹುಟ್ಟಿ ಹಾಕಿಬಿಡ್ತದೆ. ವಿವಾದ ಸಂವಾದ ಭುವೋ ಭವಂತಿ, ಕೆಲವನ್ನು ಒಪ್ತಾರೆ, ಕೆಲವರು ಇನ್ನು ಕೆಲವನ್ನು ಒಪ್ಪೋದಿಲ್ಲ. ಕುರುವಂತೆ ತೇಷಾಂ ಪುನರ್ ಆತ್ಮಮೋಹಂ, ಭಗವಂತನ ಬಗ್ಗೆನೇ ಒಂದು ಮೋಹ ಬರುವಂತೆ ಮಾಡಿಬಿಡ್ತಾರೆ. ಭಗವಂತನ ದೂತನಾದ, ಭಗವಂತನ ಭಕ್ತರಾದಂಥವ್ರು ಜನ ಏನಿದ್ದಾರೆ ಅವ್ರ ಬಗ್ಗೆ, ಅವರು ತೋರಿಸಿದ ಲೀಲೆಗಳ ಬಗ್ಗೆ ಗೊಂದಲ ಆಗುವಂತೆ ಆಗಿಬಿಡ್ತದೆ ಅವರಿಗೆ. ಹೀಗೆ ಅನೇಕ ಜನ ಸಾಧಕರ, ಮನೀಷಿಗಳ ಗೊಂದಲಕ್ಕೆ ಕಾರಣನಾದ, ಅವರ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣನಾದ ಭಗವಂತನಿಗೆ ನಮಸ್ಕಾರ ಅಂತ. ತುಂಬ ಅದ್ಭುತವಾದ ಶ್ಲೋಕ ಅದು. ಅನೀಹ ಅಂದರೆ ನಿಸ್ಪೃಹ ಅಂತನೂ ಅರ್ಥ ಆಗ್ಬೋದು, ನಿಷ್ಕ್ರಿಯ ಅಂತನೂ ಅರ್ಥ ಆಗ್ಬೋದು ಅಂತಾರೆ ಶ್ರೀಧರರು. ಈಹ ಅನ್ನೋ ಧಾತು ಆ ಆಸೆ ಅನ್ನೋ ಅರ್ಥವನ್ನು ಹೇಳ್ತದೆ, ಕ್ರಿಯೆಯನ್ನು ಹೇಳ್ತದೆ. ಹೀಗೆ ಭಗವಂತನ ಆಳ ಅಗಲಗಳನ್ನು ತಿಳಿಯದೆ ನಮ್ಮ ಮನಸ್ಸಿಗಾಗುವ ಚಾಂಚಲ್ಯವನ್ನು, ವ್ಯಾಮೋಹವನ್ನು ಇಲ್ಲಿ ವರ್ಣಿಸಿದ್ದಾರೆ. ಅದರೊಂದಿಗೆ ಈ 16ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.